ಇನ್ನು ಸೆಪ್ಟೆಂಬರ್ 26ಕ್ಕೆ ಕುಂಟೆಬಿಲ್ಲೆ ಅನ್ನೋಂಥ ಒಂದು ಅದ್ಭುತ ಸಿನಿಮಾ ತೆರೆಗೆ ಬರ್ತಾ ಇದೆ. ಸೊ ಚಿತ್ರದ ನಾಯಕಿಯಾಗಿರ್ತಕ್ಕಂಥ ಮೇಘಶ್ರೀ ನಮ್ಮ ಜೊತೆಗಿದ್ದಾರೆ. ಮೇಡಮ್ ಹಾಯ್, ಏನಿದು ಕುಂಟೆಬಿಲ್ಲೆ? ಕುಂಟೆಬೆಲೆ ನೀವು ನೋಡಿದ್ರಲ್ಲ ಟ್ರೇಲರ್ ಎಲ್ಲ, ಸೊ ದಟ್ ಈಸ್ ಕುಂಟೆಬೆಲೆ. ಕುಂಟೆಬೆಲೆ ಅಂದರೆ ಬರೀ ಆಟ ಅಂತ, ಇದು ಏನೊಂದು ಮಕ್ಕಳು ಸಿನಿಮಾನೂ ಆ ಥರ ಅಲ್ಲ. ಇಟ್ಸ್ ಎ ವೆರಿ ಗುಡ್ ಸಬ್ಜೆಕ್ಟ್. ಕುಂಟೆಬಿಲ್ಲೆ ಅಂದರೆ ನಿಮಗೆ ಆ ಒಂದು ಗೇಮ್ ಬಗ್ಗೆ ಗೊತ್ತಿರುತ್ತೆ. ಕುಣ್ಕೊಂಡು ನಾವು ಹೋಗ್ತೀವಿ. ಸೊ ಸಮ್ವೇರ್ ನಮ್ಮ ಒಂದು ಲೈಫು ಹಂಗೆ, ಎಲ್ರಿಗೂ ಕೂಡ ಲೈಫ್ ಈಸಿ ಅಲ್ಲ. ರಿಚ್ ಆಗಿರಲಿ, ಪೂರ್ ಆಗಿರಲಿ, ಅವ್ರದ್ದೇ ಅಂತ ಒಂದು ಕಷ್ಟ ಇರುತ್ತೆ. ಸೊ ಸಿನಿಮಾದಲ್ಲೂ ಕ್ಯೂಟ್ ಕಪಲ್ ಇದ್ದಾರೆ, ಹಳ್ಳೀಲೊಂದು ನಡೆಯೋ ಲವ್ ಸ್ಟೋರಿ. ಸೊ ಅವ್ರಿಗೆ ಕಷ್ಟ ಎಲ್ಲ ಹೆಂಗೆ ಬರುತ್ತೆ, ಅದು ಏನು ಕಷ್ಟ. ಯೂಶ್ವಲಿ ಒಂದು ಹಳ್ಳೀಲಿ ಒಂದು ಲವ್ ಸ್ಟೋರಿ ಅಂದರೆ ಹಳ್ಳೀಲಿ ಲವ್ ಮಾಡ್ತಾರೆ, ಸಿಟಿಗೆ ಓಡ ಬಂದು ಮದುವೆ ಆಗ್ತಾರೆ, ಆ ಥರ ಒಂದು ಸಬ್ಜೆಕ್ಟ್ ಇರುತ್ತೆ. ಬಟ್ ಇದು ಆ ಥರ ಒಂದು ಸಬ್ಜೆಕ್ಟ್ ಅಲ್ಲ, ಇನ್ನೂ ಬೇರೆದಂತ ಏನೇನೋ ಸಬ್ಜೆಕ್ಟ್ ಇದೆ. ಅದು ಫಿಲ್ಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಬಹುಭಾಷಾ ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾ ಇದ್ದೀರಾ. ಸೊ ಇದ್ರ ಜೊತೆಗೆ ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತೀರಾ, ಒಂದಷ್ಟು ಗ್ಯಾಪ್ ತೊಗೊಂಡು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೀರಾ. ಸೊ ಎಷ್ಟು ಖುಷಿ? ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ತುಂಬ ದಿನ ಆದಮೇಲೆ ನನ್ನ ಸಿನಿಮಾದ ಪ್ರೆಸ್ ಮೀಟಲ್ಲಿ ನಾನು ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಕೂಡ ನಾನು ಮೀಟ್ ಮಾಡಿದೆ. ಇನ್ಫ್ಯಾಕ್ಟ್ ನಾನು ಇಲ್ಲಿಗೆ ಬಂದಮೇಲೆ ನಾನು ನಮ್ಮ ಟೀಮ್ ಜೊತೆ ಇರಲಿಲ್ಲ, ಎಲ್ಲ ನಮ್ಮ ಪ್ರೆಸ್ ಫ್ರೆಂಡ್ಸವ್ರ ಜೊತೆ ಕೂತ್ಕೊಂಡು ತುಂಬ ದಿನ ಆಗಿತ್ತಲ್ಲಿ ಮೀಟ್ ಮಾಡಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದೆ. ಸೊ ಐ ಆಮ್ ಸೋ ಹ್ಯಾಪಿ. ನಾನು ಆ್ಯಕ್ಚುಲಿ ಫಿಲಮ್ ಅಂತ ಬಂದಾಗ ನಾನು ತುಂಬ ಚೂಸಿ. ಎಷ್ಟೇ ಆಫರ್ ಏನೇ ಬಂದರೂ ಓಕೆ ಸರಿ ಸುಮ್ಮನಿದ್ದೀವಿ, ಹೋಗಿ ಕೆಲಸ ಮಾಡೋಣ, ಆ ಥರ ಒಂದು ಮೈಂಡ್ಸೆಟ್ ನನಗಿಲ್ಲ. ಕತೆ ಆ್ಯಂಡ್ ಪಾತ್ರ ನಂಗೆ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಕುಂಟೆಬೆಲೆಯಲ್ಲಿ ಆ ಒಂದಿದೆ, ನನ್ನ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ. ಸೊ ಬಿಕಾಸ್ ಆಫ್ ದಟ್ ಒಪ್ಕೊಂಡೆ. ಒಂದೊಳ್ಳೆಯ ನಿರ್ದೇಶಕರು ಸಿಕ್ಕಿದ್ದಾರೆ ನಿಮಗೆ. ಸೊ ಈ ಚಿತ್ರ ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ, ಸೊ ಎಲ್ಲೆಲ್ಲ ಆಯಿತು? ಫಿಲ್ಮ್ ಶೂಟಿಂಗು ತುಂಬ ಲೊಕೇಶನ್ಸಲ್ಲಾಗಿದೆ. ಬಟ್ ಆದರೆ ನನ್ನ ಪೋರ್ಷನ್ ಇದ್ದಿದ್ದು ಮೈಸೂರು, ಮಂಡ್ಯ ಮತ್ತು HD ಕೋಟೆ, ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ಮತ್ತು ಫಾಲ್ಸ್ ಹತ್ರನೂ ಒಂದು ಸಾಂಗ್ ಶೂಟ್ ಮಾಡಿದ್ವಿ, ಎಲ್ಮೂರಿ ಫಾಲ್ಸ್, ಅಲ್ಲೂ ಕೂಡ ಒಂದು ಇಡೀ ದಿನ ಅಲ್ಲಿ ಶೂಟ್ ಮಾಡಿದ್ವಿ. ಸೊ ನನ್ನ ಪೋರ್ಷನ್ಸ್ ಇಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಈ ಮೇಘಶ್ರೀ ಅವರು ಸಿನಿಮಾದಲ್ಲಿ ಹೆಚ್ಚಾಗಿ ಪ್ರೀತಿ, ರೊಮ್ಯಾನ್ಸು ಆ ರೀತಿ ಕಾಣಿಸ್ಕೊಂಡಿದ್ರೆ, ಅಥವಾ ಏನಾದರೂ ಒಂದು ಮಾಸು ಕ್ಲಾಸ್ ಏನಾದರೂ ಇದೆಯಾ ಹೀರೋಗೆ ಟಕ್ಕರ್ ಕೊಡುವಂಥದ್ದು? ಮಾಸ್ ಅಂತೂ ಪಕ್ಕಾ ಇದೆ. ಯಾಕಂದರೆ ಈ ಫಿಲಮಲ್ಲಿ ನನ್ನ ಪಾತ್ರ ಬಂದುಬಿಟ್ಟು ಹಳ್ಳಿ ಹುಡುಗಿ ಪಾತ್ರ, ತುಂಬ ಬೋಲ್ಡ್, ಯಾರಿಗೂ ಇವಳೇನೂ ಹೆದರೋದೇ ಇಲ್ಲ. ಕಾಲೇಜ್ಗೆ ಹೋಗ್ತಾಳೆ, ಮನೆಗೆ ಯಾವಾಗ ಬೇಕೋ ಅವಾಗ ಬರ್ತಾಳೆ, ರೋಡಲ್ಲೆಲ್ಲ ಓಡಾಡ್ಕೊಂಡಿರೋ ಥರ ಒಂದು ಗಂಡುಬೀರಿ ಪಾತ್ರ ಅಂದಿದ ತಕ್ಷಣ ತುಂಬ ಇವಳು ಟ್ರೆಡಿಷನ್ನು, ಲಂಗ ದಾವಣಿ ಹಾಕ್ಕೊಂಡು ಜಡೆ ಹಾಕ್ಕೊಂಡು ಆ ಥರ ಅಲ್ಲ. ಇಟ್ಸ್ ಅ ವೆರಿ ರಿಯಲಿಸ್ಟಿಕ್ ರೋಲ್. ಇವಾಗ ಹಳ್ಳೀಲಿ ಒಂದು ಬೋಲ್ಡ್ ಹುಡುಗಿ ಹೆಂಗಿರ್ತಾಳೆ, ಆ ಒಂದು ರಿಲೇಟೆಡ್ ಪಾತ್ರ, ವೆರಿ ಬೋಲ್ಡ್ ಸಬ್ಜೆಕ್ಟ್, ಮಾಸ್ ಪಾತ್ರನೇ. ಈಗ ಕುಂಟೆಬಿಲ್ಲೆ ಅಂದ ತಕ್ಷಣ ಇದೇನಿದು ಒಂದು ಆಟದ ಟೈಟಲನ್ನು ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡ್ತಿದ್ದಾರೆ ಅಂತೇಳಿ ಅಭಿಮಾನಿಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಕುಂಟೆಬಿಲ್ಲೆ ಅಂತ ಹೇಳಿದ್ರೆ ನೀವು ಯಾವತ್ತಾದ್ರೂ ಕುಂಟೆಬಿಲ್ಲೆ ಆಡಿದ್ದೀರಾ? ನಾನು ತುಂಬ ಆಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಚಿಕ್ಕವಳಿರ್ಬೇಕಾದ್ರೆ ಸ್ಕೂಲಿಂದ ಮನೆಗೆ ಬಂದಿದ ತಕ್ಷಣ ಬ್ಯಾಗ್ ಬಿಸಾಗಿ 10 ನಿಮಿಷದಲ್ಲಿ ಊಟ ಮಾಡಿ ರೋಡ್ಗೆ ಹೋಗಿ ಚಾಪ್ ಪೀಸ್ ಬರುತ್ತಲ್ಲ, ಕೆಲವೊಂದ್ಸಲ ಚಾಪ್ ಪೀಸ್ ಸಿಕ್ಕಿದ್ರೆ ಚಾಪ್ ಪೀಸು, ಇಲ್ಲಾಂದರೆ ಇಟ್ಕೆ ಬರುತ್ತಲ್ಲ, ಇಟ್ಕೆಲೇ ನಮ್ಮ ಮನೆ ಮುಂದೆನೇ ರೋಡ್ ಇತ್ತು, ಟಾರ್ ರೋಡ್ ಇತ್ತು, ಅದರಲ್ಲೇ ಬಾಕ್ಸ್ ಹಾಕಿ 1 to 10 ಮಾಡಿ ಒಂದು 2 hours ಆದರೂ ಆಡ್ತಿದ್ದೆ ನಾನು ಚಿಕ್ಕವಳಿರ್ಬೇಕಾದ್ರೆ. ಡೈಲಿ ನಮ್ಮ ಮನೆ ಹತ್ರ ಎಲ್ಲ ಫ್ರೆಂಡ್ಸ್ ಇರ್ತಿದ್ರು ಎಲ್ಲರ ಜೊತೆ. ಆ್ಯಂಡ್ ನಾನು ಯಾವಾಗಲೂ ಫಸ್ಟ್ ಅಥವಾ ಸೆಕೆಂಡಲ್ಲಿ ಬರ್ತಿದ್ದೆ. ಕುಂಟೆಬಿಲ್ಲೆ ನಾನು ತುಂಬ ಚೆನ್ನಾಗಿದೆ, ಚಿಕ್ಕ ಸಮಯ ತುಂಬ ಆಡಿದ್ದೀನಿ. ಇದ್ರ ಜೊತೆಗೆ ಕುಂಟೆಬಿಲ್ಲೆ ಜೊತೆ ಯಾವ ಆಟ ನಿಮಗೆ ಫೇವ್ರೇಟು? ಸೊ ಯಾವುದಾದ್ರೂ ವಿನ್ ಆಗಿರೋದು ಇದೆಯಾ, ಸ್ಕೂಲ್ ಡೇಸು ಅಥವಾ ಕಾಲೇಜ್ ಡೇಸ್? ನಾನು ಸ್ಕೂಲ್ ಡೇಸಲ್ಲಿ ವಾಲಿಬಾಲ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದೆ. ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ ಇವೆಲ್ಲದರಲ್ಲೂ ಇದ್ದೆ. ಬಟ್ ಇವಾಗ ರೀಸೆಂಟಾಗಿಯೇ ಏಪ್ರಿಲಲ್ಲಿ ಅನಿಸುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿಲೇ ವುಮೆನ್ ಬೌಲಿಂಗ್ ಟೂರ್ನಮೆಂಟ್ ಇತ್ತು ಹೀರೋಯಿನ್ಸ್ಗೆ. ಸೊ ಅದರಲ್ಲಿ ನಾನು ಕೂಡ ಒಂದು ಟೀಮ್ಗೆ ಕ್ಯಾಪ್ಟನ್ ಆಗಿದೆ, SM ಕ್ವೀನ್ಸ್ಗೆ. ಆ ಟೀಮಲ್ಲೇ ಆಡಿ ಗೆದ್ದಿದ್ದೀವಿ ನಾವು. ಸೊ ಬೌಲಿಂಗಲ್ಲಿ ರೀಸೆಂಟಾಗಿ ಗೆದ್ದಿರೋದಂದರೆ ಬೌಲಿಂಗು, ಕನ್ನಡ ಹೀರೋಯಿನ್ಸ್ ಬೌಲಿಂಗ್ ಟೂರ್ನಮೆಂಟಲ್ಲಿ. ಇದ್ರದ್ದು ವಾಲಿಬಾಲಲ್ಲಿ, ಥ್ರೋಬಾಲಲ್ಲಿ ವಿನ್ ಆಗಿದ್ದೀರಾ? ವಾಲಿಬಾಲ್ ಅಲ್ವಾ? ಹೌದು, ವಾಲಿಬಾಲಲ್ಲಿ ಸ್ಕೂಲ್ ಡೇಸಲ್ಲಿ ಕ್ಯಾಪ್ಟನ್ ಆಗಿದ್ರಿ. ಸೊ ಈಗ ಅದೇ ಸ್ಪೋರ್ಟ್ಸ್ ಓರಿಯೆಂಟೆಡ್ ಆಗಿ ಕುಂಟೆಬಿಲ್ಲೆ ಟೈಟಲ್ ಇಟ್ಕೊಂಡು ಬಂದಿದ್ದೀರಾ. ಸೊ ಇಲ್ಲಿ ಕ್ಯಾಪ್ಟನ್ ಆಗಿದ್ದೀರಾ, ವಿನ್ ಆಗ್ತೀರಾ? ನಂಗೆ ಆ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಇವಾಗ ನಿಮಗೆಲ್ಲ ಗೊತ್ತು ಸಿಚುವೇಶನ್ ಹೆಂಗಿದೆ ಅಂತ. ಕನ್ನಡದಲ್ಲಿ ಸಬ್ಜೆಕ್ಟು, ಸ್ಕ್ರೀನ್ ಪ್ಲೇ, ಕಂಟೆಂಟ್ ಚೆನ್ನಾಗಿದ್ದರೆ ಅದು ಯಾರು ಬೇಕಾದರೂ ಆಗಿರಲಿ, ನಮ್ಮ ಜನ ನೋಡಿ ಅದನ್ನು ಗೆಲ್ಲಿಸ್ತಾರೆ. ಸೊ ನಮ್ಮ ಒಂದು ಫಿಲಮಲ್ಲಿ ಅದೇ ಇರೋದು, ಕಂಟೆಂಟ್ ಈಸ್ ದ ಕಿಂಗ್. ಕಂಟೆಂಟೇ ಹೀರೋ ಹೀರೋಯಿನ್ ಎಲ್ಲ.
ಸೊ ಅದು ಚೆನ್ನಾಗಿದೆ. ಆ್ಯಂಡ್ ನಾವು ಶೂಟಿಂಗೆಲ್ಲ ಮಾಡಿ ನಾನು ಎಡಿಟಿಂಗಲ್ಲೆಲ್ಲ ಡಬ್ಬಿಂಗಲ್ಲೆಲ್ಲ ನಾನು ನೋಡಿದಾಗ ನನಗೆ ಫಿಲಮ್ ಅಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ತುಂಬ ನಾವು ರಾ ಆಗಿ ರಿಯಲಿಸ್ಟಿಕ್ಕಾಗಿ ನಾವು ಇದನ್ನು ಶೂಟ್ ಮಾಡಿದ್ದೀವಿ. ಫಿಲಮನ್ನು ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಿದ್ರೆ ಇದೊಂದು ಫಿಲಮ್ ಅಂತ ನಿಮ್ಗೆ ಅನಿಸಲ್ಲ, ಇದೊಂದು ರಿಯಲ್ಲು. ಇವಾಗ ನೀವು ಟಿ ವಿಲಿ ನ್ಯೂಸ್ ಚಾನಲಲ್ಲಿ ನೋಡ್ತಿರ್ತೀರ, ಏನಾದರೂ ಒಂದೀಗ ಇನ್ಸಿಡೆಂಟ್ ಆದಾಗ ಅವ್ರು ಹೆಂಗೆ ರಿಯಾಲಿಟಿಯಾಗಿ ತೋರಿಸ್ತಾರೆ, ಸೊ ಆ ಥರ ನಾವು ಇದನ್ನು ಶೂಟ್ ಮಾಡಿದ್ದೀವಿ. ಸೊ ಅದರಿಂದ ಟಿಲ್ ನಾವು ವಿ ಆರ್ ಒಂಥರ ಗೆದ್ದಿದ್ದೀವಿ. ನೆಕ್ಸ್ಟ್ ನಮಗೆ ಒಂದೇ ಒಂದು ಟೆಸ್ಟ್ ಇದೆ, ಅದರಲ್ಲೂ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ಸೊ ಯಾವುದೇ ಚಿತ್ರ ರಿಲೀಸ್ ಆಗಲಿ ಅಥವಾ ಟ್ರೈಲರ್ ಆಗಲಿ ಸಾಂಗ್ ರಿಲೀಸ್ಗೆ ಸೊ ಯಾರಾದರೂ ಸ್ಟಾರ್ ನಟರು ಅಥವಾ ಗೆಸ್ಟು ಪೊಲಿಟಿಷಿಯನ್ಸು ಬರೋದು ಸಾಮಾನ್ಯ. ಆದರೆ ಈ ಸಿನಿಮಾ ಸಾಂಗ್ ರಿಲೀಸು ಟೀಸರ್ ರಿಲೀಸ್ಗಳನ್ನು ಒಂದು ವಿಭಿನ್ನವಾಗಿ ಮಾಡಿದೆ. ಲಾಸ್ಟ್ ಟೈಮ್ ರೋಬೋಟ್ ಮೂಲಕ ರಿಲೀಸ್ ಮಾಡಿಸಿದ್ರು. ಹೌದಾ? ಐ ಆಮ್ ರಿಯಲಿ ಸಾರಿ, ಲಾಸ್ಟ್ ಟೈಮ್ ಪ್ರೆಸ್ ಮೀಟಿಂಗ್ ನಾನು ಬಂದಿರಲಿಲ್ಲ, ಯಾಕಂದರೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ನಾನು ಶೂಟಿಂಗ್ಗೆ. ಬಟ್ ಇದು ನಮ್ಮ ಸರ್ ರೋಬೋಟ್ ಕೇಳಿ ರಿಲೀಸ್ ಮಾಡಿಸಿದ್ರು ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಇಟ್ ಈಸ್ ಫೈನ್, ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ಯಾರೇ ಬಂದೇನೇ ರಿಲೀಸ್ ಮಾಡಿದ್ರು ಕೂಡ ಚೆನ್ನಾಗಿದ್ರೆ ನಮ್ಮ ಜನ ನೋಡೋದು. ಸೊ ಅದರಿಂದ ಇಟ್ಸ್ ಫೈನ್. ಇದು ಕಂಪ್ಲೀಟ್ಲಿ ನಮ್ಮ ಟೀಮ್ ಡಿಸಿಷನ್, ಡೈರೆಕ್ಟರ್ ಪ್ರೊಡ್ಯೂಸರ್ ಡಿಸಿಷನ್. ಅವ್ರು ಹೆಂಗೆ ಹೇಳ್ತಾರೋ ನಮ್ಗೆ ಹಂಗೆ ಸೈ. ಇದ್ರ ಜೊತೆಗೆ ಮೇಘಶ್ರೀ ಅವ್ರಿಗೆ ಯಾರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಫೇವ್ರೇಟ್ ಹೀರೋ ಅಥವಾ ಹೀರೋಯಿನ್? ಇದ್ದಾರೆ, ಒಬ್ಬರು ಪರ್ಟಿಕ್ಯುಲರ್ ಇದ್ದಾರೆ, ಬಟ್ ನಾನು ಹೇಳಲ್ಲ. ಹೇಳೋದೇ ಇಲ್ಲ. ಏನಕ್ಕಂದರೆ ಅದಾದಮೇಲೆ ಬೇರೆಯವ್ರ ಫ್ಯಾನ್ಸ್ ಏನಿದ್ರೆ ಅವ್ರು ಬಂದು ನನಗೆ ಬೈತಾರೆ. ತೊಂದರೆ ಇಲ್ಲ, ಹೇಳ್ಬೋದು, ಅದರಲ್ಲಿ ಏನಿಲ್ಲ. ಇಲ್ಲ ಹಾಗೆಲ್ಲ ಏನಿಲ್ಲ. ಎಲ್ಲರೂ ಕೂಡ ನನಗೆ ಇಷ್ಟನೇ. ಬಟ್ ನಂಗೆ ಜಾಸ್ತಿ ಇಷ್ಟ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಅವ್ರನ್ನ ಸ್ವಲ್ಪ ಜಾಸ್ತಿ ಬಿಟ್ಟು ಅದು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ನಂಗೆ ಇಷ್ಟನೇ, ಆ ಥರ ಪರ್ಟಿಕ್ಯುಲರ್. ಇದ್ರ ಜೊತೆಗೆ ಮೇಘಶ್ರೀ ಅವ್ರಿಗೆ ಈ ಒಬ್ಬ ಸ್ಟಾರ್ ಜೊತೆಗೆ ನಾನು ಅಭಿನಯಿಸಬೇಕು ಎನ್ನುವಂಥ ಒಂದು ಆಸೆ ಇರುತ್ತೆ. ಸೊ ಯಾರ ಜೊತೆಗೆ ಅಭಿನಯಿಸಕ್ಕೆ ಇಷ್ಟ? ಸುದೀಪ್ ಸರ್, ಯಾಕಂದರೆ ನಂಗೆ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ದ ವೇ ಹಿ ಟಾಕ್ಸ್, ದ ವೇ ಹಿ ಕ್ಯಾರಿ ಹಿಮ್ಸೆಲ್ಫ್, ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ನ ಅಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ನಾನು ಕೂಡ ಸೀಸನ್ 6ಅಲ್ಲಿ ಹೋಗಿದ್ದೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ. ಸೊ ಇಟ್ಸ್ ನಾಟ್ ಈಸಿ ಆ ಒಂದು ಶೋನ ಹೋಸ್ಟಾಗಿ ನಡೆಸೋದು. ಸೊ ಅದರಿಂದ ಅವ್ರು ನನಗೆ ತುಂಬ ಇಷ್ಟ. ಸೊ ಅವ್ರ ಜೊತೆ ಚಾನ್ಸ್ ಸಿಕ್ಕರೆ ಖಂಡಿತ ಮಾಡ್ತೀನಿ. ಈಗ ಬಿಗ್ ಬಾಸು ಸೀಸನ್ 12ಅಲ್ಲಿ ಮೇಘಶ್ರೀ ಅವರು ಎಂಟ್ರಿ ಕೊಡ್ತಾರೆ ಅಂತ ಟಾಕ್ವಾರ್ ಇದೆ, ಸೊ ಸುದ್ದಿ ಇದೆ. ಸೊ ನಿಜಾನ? ಈ ಟಾಕನ್ನು ನೀವೇ ಮಾಡ್ತಿರೋದು. ಆ ಥರ ಏನೂ ಇಲ್ಲ, ನಾನು ಹೋಗ್ತಿಲ್ಲ. ಯಾಕಂದರೆ ಆಲ್ರೆಡಿ ನಾನು ಹೋಗಿದ್ದೀನಿ ಸೀಸನ್ 6ಅಲ್ಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟಾಗಿ ನಾನು ಹೋಗಿದ್ದೆ. ಸೊ ಅದರಿಂದ ಮತ್ತೇನು ಕರೀತಾರೆ ಅವರು? ಹೋಗಿರೋರು ಸುಮಾರು ಜನ ಹೋಗಿದ್ದಾರೆ. ಸೊ ಬಹುತೇಕ ರಿಪೀಟ್ ಹೋಗಿರೋರು ಇದ್ದಾರೆ. ಸೊ ಮೇಘಶ್ರೀ ಅವ್ರಿಗೂ ಆಫರ್ ಇರ್ಬೋದಲ್ವಾ, ಹೇಳ್ಕೊಬೋದಲ್ಲ? ಬಟ್ ನಂಗೆ ಇದು ನಿಜವಾಗ್ಲೂ ನೀವು ಹೇಳಿದ ಮೇಲೆ ಗೊತ್ತಾಗಿದೆ ದಟ್ ಹೋಗಿರೋರೆ ಮತ್ತೆ ಹೋಗ್ಬೋದು ಅಂತ. ಬಟ್ ನಂಗೆ ಗೊತ್ತಿಲ್ಲ. ಸದ್ಯಕ್ಕಂತೂ ನಾನು ಹೋಗ್ತಿಲ್ಲ, ಯಾಕಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಇದೆ. ಸೊ ಅದರಿಂದ ಶೂಟಿಂಗಿಗೆ ನಂಗೆ ಡೇಟ್ ಬ್ಲಾಕ್ ಆಗಿರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್. ನೀವು ಕೂಡ ಈಗ ದೊಡ್ಡ ಮನೆ ಒಳಗಡೆ ಎಂಟ್ರಿ ಕೊಟ್ಟು ಬಂದಿದ್ದೀರಾ. ಸೊ ಅಲ್ಲಿನ ವಾತಾವರಣ, ಸೊ ನಾವು ಹೊರಗಡೆ ಪರದೆ ಮೇಲೆ ನೋಡೋದು ಬೇರೆ ಬಿಗ್ ಬಾಸ್ ಮನೇನ, ಅಥವಾ ಇನ್ಸೈಡ್ ನೋಡೋದು ಬೇರೆ. ಸೊ ಎಲ್ಲ ಏನು ಅಂದ್ಕೊಂಡಿರ್ತಾರೆ, ಒಂದಷ್ಟು ಜನ ಸ್ಕ್ರಿಪ್ಟು ಆ ರೀತಿ ಎಲ್ಲ ಅಂದ್ಕೊಂಡಿರ್ತಾರೆ. ಆದರೆ ರಿಯಾಲಿಟಿ ನಿಮಗೆ ಗೊತ್ತಿದೆ, ಯಾಕಂದರೆ ನೀವು ಆ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಈಗ ಸೀಸನ್ 12 ಶುರು ಆಗ್ತಾ ಇದೆ. ಸೊ ಅಲ್ಲಿ ಬರ್ತಕ್ಕಂಥ ಸ್ಪರ್ಧಿಗಳಿಗೆ ನಿಮ್ಮ ಒಂದು ಸಲಹೆ? ನಾನು ಕೂಡ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅದು ಸ್ಕ್ರಿಪ್ಟೆಡೇ ಅಂತಲೇ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಸುಮ್ಮನೆ ಯಾರಲ್ಲಿ ಒಂದು ಆ್ಯಪಲ್ಗೆ ಒಂದು ಹಾಲಿಗೆಲ್ಲ ಜಗಳ ಮಾಡ್ತಾರೆ. ಅದು ನಾವೆಲ್ಲ ಒಂದು ಆರ್ಟಿಸ್ಟು, ಯಾಕೆ ಇವ್ರು ಮಾಡ್ತಾರೆ, ಇದೆಲ್ಲ ಸ್ಕ್ರಿಪ್ಟೆಡೇ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಒಂದು ಸಲ ಮನೆಯೊಳಗೆ ಹೋದ್ಮೇಲೆ ನಂಗೆ ಗೊತ್ತಾಯಿತು ಅದು ಸ್ಕ್ರಿಪ್ಟೆಡು ಅಲ್ಲ, ಎಡಿಟಿಂಗು ಏನೂ ಅಲ್ಲ, ಅದು ರಿಯಲ್. ಆ ಒಂದು ಸಿಚುವೇಶನ್ನು, ಹಸಿವು, ಸಿಟ್ಟು ನಂಗೆ ಮಾಡಿಸುತ್ತೆ. ಸೊ ಅದು ಸ್ಕ್ರಿಪ್ಟೆಡ್ ಅಂತೂ ಖಂಡಿತ ಅಲ್ಲ. ಸೊ ನಾನು ಈ ಸೀಸನಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ ಹೋಗ್ತಿರೋ ಎಲ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಾಳ್ಮೆ ಇರಲಿ, ಪೇಷನ್ಸ್ ಇರಲಿ, ಆರಾಮಾಗಿ ಗೇಮನ್ನು ಶುರು ಮಾಡಿ. ಮತ್ತು ನಮಗೆ ಡೇ 1ಇಂದನೇ ಆ್ಯಕ್ಟಿವ್ ಆಗಿದ್ದು ನಾವು ಗೇಮನ್ನು ಶುರು ಮಾಡಿದ್ರೆ ನಮಗೆ ಗೇಮ್ ಆಡೋಕ್ಕೆ ಈಸಿ ಆಗುತ್ತೆ. ನೀವು ಆರಾಮಾಗಿ ಹೋಗಲಿ 1 ವಾರ 2 ವಾರ ಆಮೇಲೆ ಆ್ಯಕ್ಟಿವ್ ಆಗಿರೋಣ ಅಂತ ಹೋದರೆ ಕಷ್ಟ ಆಗುತ್ತೆ. ಸೊ ಡೇ 1ಇಂದನೇ ಜನರಿಗೆಲ್ಲ ಎಂಟರ್ಟೈನ್ ಮಾಡ್ಕೊಂಡು ಚೆನ್ನಾಗಿರಿ, ಆ್ಯಕ್ಟಿವ್ ಆಗಿರಿ. ಸೊ ಮೇಘಶ್ರೀ ಅವರ ಹತ್ತಿರದಿಂದ ನೋಡಿದಂಥ ಸುದೀಪ್ ಸರ್ ಹೇಗೆ? ಸೂಪರ್, ಹೀ ಈಸ್ ಸೋ ಚಾರ್ಮಿಂಗ್. ನಾನು ನಿಮಗೆ ಅದೇ ಹೇಳಿದ್ನಲ್ಲ, ಇಟ್ಸ್ ನಾಟ್ ಈಸಿ. ಬಿಗ್ ಬಾಸ್ ಶೋನ ಅಷ್ಟು ವರ್ಷಗಳ ಕಾಲ ಹೋಲ್ ಡೇ, ಯಾಕಂದರೆ ನಮಗೆ ಸ್ಯಾಟರ್ಡೇ ಎಪಿಸೋಡ್ ನೀವೇನು ನೋಡ್ತೀರಾ, ನೀವು ಬರೀ ಟಿ ವಿಲಿ 1 hour 1.5 hour ನೋಡ್ತೀರಾ ಅಷ್ಟೇ. ಬಟ್ ಅವರು ಹೋಲ್ ಡೇ ಬೆಳಿಗ್ಗೆಯಿಂದ ರಾತ್ರಿ ತನಕ ಸ್ಟೇಜ್ ಮೇಲೆ ಹೀಲ್ ಬಿ ಸ್ಟ್ಯಾಂಡಿಂಗ್. ಸೊ ಇಟ್ ಈಸ್ ನಾಟ್ ಈಸಿ. ರಿಯಲಾಗಿ ನಾನು ಸರ್ನ ಸ್ಟೇಜ್ ಮೇಲೆ ನೋಡಿದಾಗ ಐ ವಾಸ್ ಲೈಕ್, ಓ ಮೈ ಗಾಡ್, ವಾವ್, ಹೀ ಈಸ್ ಸೋ ಚಾರ್ಮಿಂಗ್. ಸೊ ಸುದೀಪ್ ಸರ್ ಅವರ ಯಾವ ಸಿನಿಮಾ ನಿಮಗೆ ತುಂಬ ಕಾಡುತ್ತೆ, ಅಥವಾ ಅವರ ಹಾಡು? ಹುಚ್ಚ ಫಿಲ್ಮಲ್ಲಿ ಉಸಿರೇ ಉಸಿರೇ, ಓ ಮೈ ಗಾಡ್, ಆ ಸಾಂಗು ನಾನು ಈಗಲೂ ಕೇಳ್ತೀನಿ. ಹುಚ್ಚ ಫಿಲ್ಮ್ ಇಷ್ಟ ತುಂಬೋದು. ಆ್ಯಂಡ್ ಉಸಿರೇ ಸಾಂಗ್ ಅಂತೂ ಅದಿಷ್ಟ. ಮತ್ತು ಇನ್ನೊಂದು ಸಾಂಗು ಇದೆ, ಈ ಪ್ರೀತಿ ಒಂಥರ
ಕಚ್ಚುಗುಳಿ ಆ ಸಾಂಗು ತುಂಬ ಇಷ್ಟ. ಇದರ ಜೊತೆಗೆ ಈಗ ನೀವು ಸೀಸನ್ 6ಅಲ್ಲಿ ಹೋಗಿದ್ರಿ ಅಂತ ಹೇಳ್ತಾ ಇದ್ದೀರಾ. ಸೊ ಆ ಸೀಸನ್ 6ಅನ್ನು ಹೊರತುಪಡಿಸಿ ಉಳಿದೆಲ್ಲ ಯಾವ ಸೀಸನಲ್ಲಿ ದಿ ಬೆಸ್ಟ್ ಸೀಸನ್ ಯಾವುದು ಬಿಗ್ ಬಾಸ್? ದಿ ಬೆಸ್ಟ್ ಸೀಸನ್ ಅಂದರೆ ದೀಪಿಕಾ ದಾಸು, ಶೈನ್ ಶೆಟ್ಟಿ, ಚಂದನ ಎಲ್ಲ ಇದ್ರಲ್ಲ, ಆ ಸೀಸನ್ ನಂಗೆ ಇಷ್ಟ. ದಟ್ ಈಸ್ ಗುಡ್ ಸೀಸನ್. ಸೊ ಫೈನಲಿ ಈಗ ನಾನು ಮತ್ತೆ ಬ್ಯಾಕ್ ಬರ್ತಿದ್ದೀನಿ ಕುಂಟೆಬಿಲ್ಲೆಗೆ. ಸೊ ಕುಂಟೆಬಿಲ್ಲೆ ಆಡಲಿಕ್ಕೆ ನೀವು ರೆಡಿ ಇದ್ದೀರಾ? ಸೆಪ್ಟೆಂಬರ್ 26 ಇಡೀ ರಾಜ್ಯಾದ್ಯಂತ ಜನ ಕುಂಟೆಬಿಲ್ಲೆ ಆಡಲಿಕ್ಕೆ ಕಾಯ್ತಿದ್ದಾರೆ, ನೋಡಲಿಕ್ಕೆ ಆಡಲಿಕ್ಕೆ ಎರಡಕ್ಕೂ ಕಾಯ್ತಿದ್ದಾರೆ. ಸೊ ಫೈನಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಆಡಿಯನ್ಸ್ಗೆ ಏನು ಹೇಳ್ತೀರಾ? ರಿಪಬ್ಲಿಕ್ ಕನ್ನಡ ಆಡಿಯನ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಮಂತ್ 26th ಕುಂಟೆಬೆಲೆ ಫಿಲಮ್ ರಿಲೀಸ್ ಆಗ್ತಾ ಇದೆ. ಹೋಗಿ ನೋಡಿ. 200% ನಿಮಗಂತೂ ಬೇಜಾರಾಗಲ್ಲ, ಬೋರ್ ಅಂತೂ ಖಂಡಿತ ಆಗಲ್ಲ. ಇಟ್ಸ್ ಅ ವೆರಿ ರಿಲೇಟಬಲ್ ಸಬ್ಜೆಕ್ಟ್. ನೀವೇನಾದರೂ ಹಳ್ಳಿಲಿದ್ದರೆ ಈ ಥರ ಒಂದು ಸಿಚುವೇಶನು ನಿಮ್ಮ ಮನೆ ಪಕ್ಕನೋ ಅಥವಾ ನಿಮ್ಮ ಮನೆ ಸೈಡೋ ಪಕ್ಕ ಇದಾಗಿರುತ್ತೆ. ಸೊ ಅದರಿಂದ ರಿಲೇಟಬಲ್ ಸಬ್ಜೆಕ್ಟ್. ಆ್ಯಂಡ್ ನಮ್ಮ ಒಂದು ಫಿಲಮಲ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತು ಸೀನ್ ಬೈ ಸೀನ್ ತುಂಬ ಚೆನ್ನಾಗಿದೆ. ಫಿಲಮ್ ಸ್ಟಾರ್ಟಿಂಗೇ ನಿಮಗೊಂದು 5 ನಿಮಿಷ ಏನಿದು ಅಂತ ಅಂದ್ಬಿಟ್ಟು ನೀವು ಚೇರ್ ಮುಂದೆ ಬಂದು ಕೂತ್ಕೊಂಡು ನೋಡ್ತೀರಾ. ಸೊ ಅದರಿಂದ ಹೋಗಿ ನೋಡಿ. ಒಳ್ಳೆ ಫಿಲಮ್ ಸಪೋರ್ಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಫ್ಯಾಮಿಲಿನೂ ಕರ್ಕೊಂಡೋಗಿ. ನಿಮ್ಮ ಸಿನಿಮಾಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಇನ್ನೂ ಸಾಕಷ್ಟು ಆಫರ್ಗಳು ನಿಮಗೆ ಬರಲಿ ಎನ್ನುವಂಥದ್ದು. ಸೊ ಇದಿಷ್ಟು ಕುಂಟೆಬಿಲ್ಲೆ ಚಿತ್ರದ ನಾಯಕಿಯಾಗಿರ್ತಕ್ಕಂಥ ಮೇಘಶ್ರೀ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.